ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ KK ಡ್ರಾಮಾಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ. ಯಾಕಪ್ಪ ತಮ್ಮ ಇಷ್ಟ ಯಾಕೆ ಸಪ್ಪಾಗಿನಿ? ಯಾಕೋ ಏನಕ್ಕ, ನನಗೆ ಈ ಜೀವನನೇ ಬೇಸರವಾಗಿದೆ. ನನಗೆ ಗೊತ್ತೈತಪ್ಪ, ನೀವು ಯಾಕೆ ನಮ್ಮ ಮಾತಾಡಕತ್ತಿ ಅಂತ ನನಗೆ ಚಲೋ ಗೊತ್ತೈತಿ. ಏನಾರ ಮಾಡಿ ನಿನ್ನ ಜಮೀನೆಲ್ಲ ಬಿಡಿಸ್ಕೊಡ್ಬೇಕಂತ ಅಪ್ಪರೇನೋ ಯೋಚನೆ ಹಾಕಿದ್ರು. ಅದರದಳಲ್ಲ ಉರಿ ಮಾರಿ ದುರ್ಗಿ ಡಾಕ್ಟ್ರತೆ ಬಾಯಿ ಅಪ್ಪರ್ ಕೊಡು ಬಾಯಿ ಬಂದಾಗ ಒದರಾಡ್ಬಿಟ್ಲು. ಅಪ್ಪರು ಆಕಿ ಬಾಯಿ ಹೆದರಿ ಸುಮ್ಮನೆ ಆಗ್ಬಿಟ್ರು. ನೋಡ್ತಮ್ಮ ಗಂಡು ಶ್ರೇಷ್ಠ ಧೈರ್ಯಸ್ಥರಿದ್ರು. ಮನ್ಯಾಗ ಹೆಂಡತಿಗೆ ಸ್ವಲ್ಪ ಹೆದ್ರ ನಡಿಬೇಕಾಗ್ತೈತಿ. ಈಗ ನಿಮ್ಮ ಮಾವು ನೋಡು, ನನ್ನ ನೋಡಿದ್ರೆ ಸಾಕು ತರ ನಡಿಗೆ ಬಿಡ್ತಾನೆ. ಹೌದಾ? ಭಯಂಕರ. ಏನು ನಡೆಸಿರಿ ಇಬ್ರು ದಾರೆ? ಮಂಜಣ್ಣಗೆ ಯಾಕ ಬೇಸರಕತ್ತಂತ ಊರಿಗೆ ಹೋಗ್ತಾನೆ ನೋಡು. ಯಾಕೋ ಮಂಜ ಬಂದು ಒಂದು ವಾರ ಆಗಿಲ್ಲ, ಈಗ ಊರಿಗೆ ಹೋಗಿ ನಿಂತು. ಹಾಗಲ್ಲ ಮಾವ, ಎಷ್ಟು ದಿನ ಅಂತ ನಿನಗೆ ಭಾರವಾಗಿದೆ. ನೀ ಯಾಕೆ ನಮ್ಗೆ ಭಾರ ಆಗ್ತೀವ? ನಮಗೇನು ಮಕ್ಕಳ ಮರಿನ ಇರು, ಏನಾಗೋದೈತಿ? ಅಲ್ಲ, ನಿಮ್ಮ ಡಾಕ್ಟ್ರತಿ ಬಾಯಿಗೆ ಹೇಳಿ ನನ್ನ ತಮ್ಮನ ಜಮೀನೆಲ್ಲ ಬಿಡಿಸ್ಕೊಡ್ತೀನಿ ಅಂದಿಲ್ಲ. ಎಲ್ಲಿ ಹೋತಾ ನಿನ್ನ ಸಿಟ್ಟು ಸ್ವಾಭಿಮಾನ? ನಾ ಕೇಳಿದ್ರೆ ನಿಮ್ಮ ತಮ್ಮನ ಜಮೀನು ಅಷ್ಟೇ ಹಾಕ್ಲೆ, ಏನು ಬೇಕಾದ ಕೊಡಕ್ಕೆ ತಯಾರದಾರ. ಆದ್ರೆ ಅವ್ರು ಹೇಳಿದಕ್ಕೆ ನಾವು ಒಪ್ಕೋಬೇಕಲ್ಲ. ಅಯ್ಯನ ಶಿವನ ಸುಖ ಸಿಗ್ತದಂದ್ರೆ ಎದಕ್ಕೆ ಬಿಡಕ್ಕೆ ಹೋಗ್ಬೇಕು? ಹ್ಞೂ ಅಂದ್ಬಿಡ್ಬೇಕಾಯ್ತು. ಮನುಷ್ಯತ್ವ ಮಾರ್ಕೊಂಡು ಸುಖ ಕೊಂಡುಕೊಳ್ಳೋದು ನನಗೆ ಬ್ಯಾಡಾಗೈತೆ ಮಾರಾಯ್ತು. ನಿನಗೊಂದು ಮಾತನಾಗ ಹೇಳ್ತೀನಿ, ನಮ್ಮ ಡಾಕ್ಟ್ರತಿ ಬಾಯಿ ವಯಸ್ಸಿನಲ್ಲಿ ಶಬರಿ ಆದರೂ ಆಸೆಯಲ್ಲಿ ಶೂರ್ಪನಕ್ಕೆ. ಅವ್ರು ಹೇಳಿದ್ದಕ್ಕೆ ನಾ ಏನ್ರ ಒಪ್ಕೊಂಡ್ರೆ ನಿನ್ನ ಸುಖಕ್ಕೆ ಸಂಸ್ಕಾರ ತರಬೇಕಾಗತ್ತ, ನಿನ್ನ ಕಣ್ಣಾಗ ನೀರು ಹರಿಸ್ಬೇಕಾಗ. ಕಣ್ಣ ನೀರ ಸುದ್ದಿನ ಬೇಡ, ಅಳೋದಂದ್ರೆ ಆಗದವಲ್ಲ. ಅಪ್ಪನ ಮತ್ತೇನಂತನಪ್ಪ ನಿನ್ನ ಅಳಿಯ? ಮುಂದೆ ಹೆಂಗೆ ಮಾಡೋದು ಅಂತ ವಿಚಾರ ಮಾಡಾಕತ್ತ. ಯಾಕೋ? ನಾನು ನಿಮ್ಗೊಂದು ಮಾತು ಕೇಳೇನ್ರಿ? ಕೇಳಪ್ಪ. ನಾನು ನಿಮ್ಮ ಮನ್ಯಾಗ ನಿಯತ್ನಿಂದ ದುಡಿತೀನಿ ಅನ್ನೋ ನಂಬಿಕೆ ನಿಮ್ಗೆ ಐತಿಲ್ರಿ? ಅಪ್ಪನ, ನೀನು ನನ್ನ ಮನೆ ಆಳು ಅಂತ ನಾನು ಯಾವತ್ತೂ ಭಾವಿಸಿಲ್ಲ. ನೀನು ಒಬ್ಬ ನನ್ನ ಹಿತೈಷಿ, ನನ್ನ ಬಂಧು ಅಂತ ಭಾವಿಸಿದ್ದೀನಿ. ಹೀಗಿದ್ದು ಯಾಕಪ್ಪ ಈ ರೀತಿ ಕೇಳ್ತಾ ಇದ್ದೀಯ? ಯಾಕೋ ಏನ್ರಿ ಅಪ್ಪಾರ, ಅವ್ರ ಇತ್ತಿತ್ಲಾಗ ನನ್ನ ಮೇಲೆ ಭಾಳ ಸಿಟಿಗಳಾಕತ್ತಾರ. ಕಾರಣ ಏನಂತ ಗೊತ್ತಿಲ್ಲ. ಈ ಮೊದಲು ಹೆಂಗೆ ದುಡಿತಿದ್ನೋ ಈಗೂ ಹಂಗೆ ದುಡಿಯಾಕತ್ತೀನಿ, ಆದರೂ ನನ್ನ ಮೇಲೆ ಸಿಟಿಗೆ ಹೇಳ್ತಾರೆ. ಹೋಗ್ಲಿ ಬಿಡಪ್ಪನ, ಅವಳು ಫಾರಿನ್ಗೆ ಹೋಗಿ ಬಂದಾಗಿನಿಂದ ಅವಳ ಸ್ವಭಾವ ವಿಚಿತ್ರವಾಗಿ ಬಿಟ್ಟಿದೆ. ಅವಳು ವರ್ತನೆ ಕಂಡು ನನಗೆ ಅವಳ ಮೇಲೆ ಪ್ರೀತಿನೇ ಹುಡ್ತಾ ಇಲ್ಲ. ಏನೋ ತಾಳಿ ಕಟ್ಟಿ ಧರ್ಮ ಸಂಕಟಕ್ಕಾಗಿ ನೀರಸವಾದ ಜೀವನ ಸಾಗಿಸಬೇಕಾಗಿದೆ ಅಷ್ಟೇ. ಅಲ್ರಿ ಅಪ್ಪರ, ಯಾವುದರ ಕಾರಣ ಇಟ್ಕೊಂಡು ನನ್ನ ನೌಕರಿಯಿಂದ ತೆಗೆದು ಹಾಕಿದ್ರೆ ಮುಂದೆ ನನ್ನ ಉಪಜೀವನದ ಗತಿ ಹೆಂಗ್ರಿ? ಅಪ್ಪನ್ನ, ಈ ದೇಹದಲ್ಲಿ ಉಸಿರಿರುವವರೆಗೂ ನಿನ್ನ ಜೀವನದ ಬಗ್ಗೆ ಎಳ್ಳಷ್ಟು ಚಿಂತೆ ಮಾಡಬೇಡ. ಇನ್ನೊಂದು ವಿಷಯ, ಹುಬ್ಬಳ್ಳಿಯಲ್ಲಿ ಕಿರ್ಲೋಸ್ಕರ್ ಕಂಪ್ನಿ ಇದೆಯಲ್ಲ, ಅಲ್ಲಿ ನೌಕರಿ ಮಾಡೋದಕ್ಕೆ ನಿನ್ನ ಅಳಿಯನಿಗೆ ಮನಸ್ಸಿದೆ. ಮಾಡ್ತಾನಂದ್ರ ಆಯ್ತು, ನಾಳೆ ಕಿರ್ಲೋಸ್ಕರ್ ಕಂಪ್ನಿ ಮ್ಯಾನೇಜರ್ ಬರ್ತಾ ಇದ್ದಾರೆ, ನಾನು ಅವ್ರ ಜೊತೆಗೆ ಮಾತಾಡ್ತೀನಿ. ಸಕ್ಕರೆ ಮಾಡ್ತಾನ್ರಿ. ಏನ್ ಮಾಡ್ತಾನ್ರಿ? ನೌಕರಿ. ಅದನ್ನೇ ನಿಮ್ಮ ಅಪ್ಪ ಅಂತ ನಾನು. ನಮ್ಮಪ್ಪ ಯಾಕೆ ಮಕ್ಕಳ್ದ ನೀನ ಇದ್ಯಲ್ಲ? ನೀವು ಬಿಟ್ಟಿದ ಅನ್ನಕದಿನ ಹೇಳ್ತಿ ಬಿಡು. ಸಿಕ್ಕರೆ ಎಲ್ಲಾರು ಮಾಡೋರ, ಆದ್ರೆ ನೌಕರಿ ಕೊಡೋರು ಬೇಕಲ್ಲ. ಕೊಡಿಸ್ತಾರಲ್ಲ ಅಪ್ಪಾರೀಗ. ಕೊಡಿಸ್ತಾರ ಮಾವ, ಏನೇ ಹೇಳು, ನಿಮ್ಮ ಯಜಮಾನರು ಭೂಮಿ ತೂಕದ ಮನುಷ್ಯ. ಅದಕ್ಕಂತ ಮಂಜು ನಾನು ಅವ್ರ ಹತ್ರ ದುಡಿಯೋದು. ಮಂಜು, ನೌಕರಿ ಮಾಡಿದ್ರೆ ನಮಗಿಂತ ದೊಡ್ಡವ್ರ ಮನ್ಯಾಗ ಮಾಡ್ಬೇಕಂತ, ಊಟ ಮಾಡಿದ್ರೆ ನಮಗಿಂತ ಸಣ್ಣವ್ರ ಮನ್ಯಾಗ ಮಾಡ್ಬೇಕಂತ. ಅರಿಯದವನ ಬಳಿ ಅನುಗಾಲ ದುಡಿಯಲು ಬದುಕು ಬರೀ ಭ್ರಾಂತಿ ಅಂತ ವೇಮನ ಯೋಗಿಗಳು ಸುಮ್ಮನೆ ಹೇಳಿಲ್ಲ. ಕೇಳಪ್ಪ, ನಿಮ್ಮ ಮಾವನ ಮಾತು ಕೇಳ್ಕೊಂತ ಹೊಂಟಿ ಅಂತಂದ್ರೆ ಕಾವಿ ಹಾಕ್ಕೊಂಡು ಬಿಸಿಲಾಗ ಊರು ತುಂಬ ಅಡ್ಡಾಡ್ಬೇಕಾಗತ್ತ. ಸರಿ ಬಾತಮ್ಮ, ಮನೆಗೆ ಹೋಗೋಣ ಬಾ. ಅಕ್ಕ, ನೀವು ಹೋಗಿ, ನಾನು ಸ್ವಲ್ಪ ಸುತ್ತಾಡ್ಕೊಂಡ್ಬರ್ತೀನಿ. ಸುತ್ತಾಡ್ಕೊಂಡು ಬರ್ತೀವಿ. ಹೊಸ ಊರು, ಹೊಸ ಮಂದಿ, ಹೊಸ ದಾರಿ, ನಿನಗೇನೇನೋ ಗೊತ್ತಿಲ್ಲ. ಅದ್ರಾಗ ಏನೇನೋ ಹವಾಮಾನಗಳು ಭಾಳ ಕೆಟ್ಟು ಬರಾಕತ್ತಾವ. ತಮ್ಮನಿ ಎಲ್ಲೂ ಹೋಗಬೇಡ, ಇದ ದಾರೆಗೆ ಹೋಗು, ಇದ ದಾರೆ ಬಾ, ಇದ ದಾರೆಗೆ ಹೋಗು. ಸಣ್ಣ ಕೂಸದಿ ತಮ್ಮ ನೀನು ಹೇಳ್ತೀನಿ. ಕೂಸ ಹೌದು, ಮತ್ತೆ ಬಾಳೆ ಮಾಡಿ ಬಂದ ಅವನಿಗೆ ಗೊತ್ತಾಗ ಬಿಡ. ಏನ್ರೇನು ನೀ ಬಾ ಮನೆಗೆ. ನಾನು ಸ್ವಲ್ಪ ಹವಾ ತಿನ್ಕೊಂಡ್ ಬರ್ತೀನಿ ನಡಿ. ಯಾಕ ಹಳೆ ಹವಾ ಸಾಕತ್ತೇನ? ಅವರು ಹೇಳಕತ್ಯಾರ ಈಗೇನೋ ಸುಮಾರು ಹವಾ ಹೊಂಟವಂತ. ಮೊದಲ ನೀನು ಡ್ರೈವರ್ ಅದೆಯಾ, ಹವಾ ತಿಂದು ಬರ್ತೀನಿ ಅಂತ ಯಾವ್ದಾರು ಸಂದಿಗೊಂದು ಯಾವ ಹೋಗಿ ಇಲ್ಲದ ರೋಗ ಹಚ್ಕೊಂಡು ಹಿಂಗಿದ್ದಾವ. ಹಿಂಗಾಗಿ ಮನಿ ಮೂಲಿ ಕಟ್ಟಿ ಕುಂತಿ. ಏನು ನಾ ಹೇಳ್ಬೇಕಾಕತಿ. ಬಾಬಾರೋ ರಸಿಕ ನೋಡಿ ನಾಯಿ ತಳ್ಳಕ, ಮೈ ಪುಳ್ಳಕ, ಮೈ ಚಳ್ಳಕ, ಮೈ ಪುಳ್ಳಕ. ಮದ್ದಾನೆ ನಾನಾಗಿ ಮದವೇರಿ ಬಂದೆ, ಮದನಾರಿ ನಿನ್ನಲ್ಲಿ. ನೀ ಅದನ್ನ ಹೇಳೋದಿಲ್ಲ. ಕಾಂತ, ಕಲೆ ಇಲ್ಲದ ಶಿಲೆ ಯಾವುದು ಕಾಂತ. ಈಗ ಅನ್ಕೋತ್ ಕುಂತಿ. ಎದಕ್ಕೆ ಬೇಕಾ ನಿನಗ ಹವಾ? ನಡಿ, ಸುಮ್ಮನೆ ನಡಿ, ಸಾಕು. ಹೇಳಕ್ ಬಂದಾಳಿ ನನಗ ಬಾರಿ. ನಡಿ.
ಏನು ನೋಡಿಗ ಬಾಸುಂಡೆಗಳು ಏನ ಎದಕ್ ಮಾತಾಡ್ತೀನಿ ಮೆಲ್ಲಕ್ಕ ನನಗೆ ಕಿವಿ ಬೀಳಬಾರ್ದ ಅಡಿಲಿ ಕಿವಿಗೆ ಬಿದ್ರಿ ಏನ್ ಮಾಡಂಗದಿ ನೀನು ಮೊಣಕೈ ಬಾಯಾಗ ತುರುಕಿ ಬಿಡ್ತೀನಿ ಏನ್ ಮಾಡಿ ಅಂತ ಮತ್ತ ಮನೆಗೆ ಬಾ ಹಿಟ್ಟು ಕಲಸಿ ಇಟ್ಟೀನಿ ಚಪಾತಿ ಲಟ್ಟಿಸ್ದಂಗ ಲಟ್ಟಿಸ್ಬಿಡ್ತೀನಿ ನನ್ನ ಚಪಾತಿ ಲಟ್ಟಿಸ್ದಂಗ ನಟಿಸ್ತೀಯ ಬಾ ನಿನ್ನವನು ಒದ್ನೆ ಅಂದ್ರೆ ಸೀದಾ ಮನ್ಯಾಗ ಹೋಗಿ ಬಿದ್ದಿರ್ಬೇಕೀಗ ಆಟ ಹಚ್ಚಿರ ಸಣ್ಣಗೆ ನನ್ನ ತಮ್ಮ ಅದ ನನ್ನ ಸುಮ್ಮಿದ್ದಂಗ ಆಟ ಹಚ್ಚಳ ಮಗಳೇ ಬಾ ಇಲ್ಲೇ ಬಂದಿನ್ ನೋಡಿ ಏನ್ ಮಾಡವ ಯಾರು ಓದಿತೀನಿ ಅಂದಲ್ಲ ಯಾರಿಗೆ ಹೋಮರ ಏ ಮತ್ತ ಕವಿ ಉಳ್ಕೊಂಡಿ ಮತ್ತೆ ಮಳ್ಳ ಮಳ್ಳ ಬಂದೇನೆ ಹೆದರ್ಸಾಕತ್ತೀಯ ನನ್ನ ಬಾಲೆ ಇಲ್ಲಿ ಆ ಕಡೆ ಆಗನ ಈ ಕಡೆ ಆಗನ ಆ ಕಡೆ ಬಾ ಇಲ್ಲಿ ನಮ್ಮ ಅಕ್ಕ ಮನೆ ಮುಟ್ಟದ್ಲು ಅದಕ್ಕೆ ಒದರಾಕತ್ತೀನಿ ನಾ ಈಗ ನೀನು ಘನ ಸಿಟ್ನವಪ್ಪ. ಭಯಂಕರ ಸಿಟ್ಟು ಸುಮ್ಮನೆ ಅದಿ ಅಂತ ಸೈಲೆಂಟ್ ಇದ್ನೆ ನಾನು. ಹೌದಾ? ವೈಲೆಂಟ್ ಆದ್ರೆ ರಾವಣ ನಾನು. ಹೌದಾ? ಪ್ರಪಂಚದಲ್ಲಿ ಈಗೂ ಎದುರಿಸ್ಬೋದು ಅಂತ ಇವತ್ತೇ ಗೊತ್ತಾಯ್ತು ನಾನು. ನೋಡಿದ್ರೇನು? ಅದೇ ಕಾಣ್ತು. ಹೆದರ್ಬೇಕಪ್ಪ. ಯಾಕೆ? ಹೆಂಡ್ರಿಗೆ ಹೆದರ್ಲಿಲ್ಲ ಅಂದ್ರೆ ಹಾಸಿಗೆ ಗಂಟು ಹನುಮಂದಿವ್ರು ಗುಡಿಯಾಗ ಹಾಕ್ಕಾರ. ಅದೊಂದಾಯ್ತಾ? ಹಾಂ ಮತ್ತೆ ನಿನ್ನ ದಿನ ಮದುವೆ ಆಗಿಲ್ಲ ಆಗ ಮಗಳ ಗೊತ್ತಾಕತ್ತೆ ಹೆಂಡ್ರಿಗೆ ಯಾಕೆ ಹೆದರ್ತಾರಂತೇಳಿ. ಇನ್ನೊಂದು 5 ವರ್ಷ ಬೇಡಪ್ಪ. ಎಲ್ಲ ಸುತ್ತಾಡ್ಕೊಂಡು ಬರ್ತೀನಿ ಅಂದ್ರಿ ತಾವು. 1-2 ತಾಸು ಲೇಟಾಗಿ ಬರ್ರಿ. 2 ತಾಸ ಯಾಕೆ? 1 ವಾರದ ಮ್ಯಾಗ ಇವತ್ತು ರಜೆ ಸಿಕ್ಕೈತೆ ನಮಗೆ. ಸಾಯಂಕಾಲ ತನಕ ಮನೆ ಕಡೆನೇ ಬರಲ್ಲ. ವಿಚಿತ್ರ ಅಕ್ಕ ಮಾವು. ಇವರನ್ನು ಪಡೆದ ನಾನೇ ಭಾಗ್ಯಶಾಲಿ. ಭವಿಷ್ಯದ ಗರ್ಭದಲ್ಲಿ ಏನು ಅಡಗಿದೆಯೋ ಕಾದ್ ನೋಡೋಣ. ಮನಸ್ಸನ್ನು ಬಿಚ್ಚಿ ನೋಡೋ ಆಸೆ ನಿಮಗಿದೆಯೇ? ಹಾಗಾದ್ರೆ ಸಾಯಂಕಾಲ ಮನೆ ಕಡೆ ಬರ್ತೀರಾ? ತಪ್ಪಿಸಬಾರ್ದು. ಖಂಡಿತ.